ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಆರ್ಎಸ್ಎಸ್ನ ಗಣವೇಶ ತೊಟ್ಟ ಪಿಡಿಒ ಅಮಾನತು ವಿಚಾರ ಅಮಾನತನ್ನ ಸಮರ್ಥಿಸಿಕೊಂಡಿದ್ದಾರೆ ಸಚಿವ ಪ್ರಿಯಾಂಕ್ ಖರ್ಗೆ. ಯಾರದ್ದೋ ಪಿಎ ಅಂತ ಸಸ್ಪೆಂಡ್ ಮಾಡಿದ್ದಲ್ಲ, ನಿಯಮ ಉಲ್ಲಂಘಿಸಿದ್ದಕ್ಕೇನೆ ಅಮಾನತು ಮಾಡಿರುವುದು ಅಂತ ಹೇಳ್ತಾ ಇದ್ದಾರೆ. ಸಿಎಂ ಪಿಎ ಇರಲಿ, ಮತ್ತೊಬ್ಬರ ಪಿಎ ಇರಲಿ, ನಿಯಮ ಮೀರಿದ್ರು ಅಮಾನತು ಮಾಡೇ ಮಾಡ್ತೇವೆ. ಪಿಡಿಒ ಪ್ರವೀಣ್ ಕುಮಾರ್ ಅವರದ್ದು ಸಾಕ್ಷಿ ಸಿಕ್ತು, ನಂತರ ಸಸ್ಪೆಂಡ್ ಮಾಡಿದವೆ, ತಪ್ಪೇನು ಅನ್ನುವಂಥ ಪ್ರಶ್ನೆ ಮಾಡ್ತಾ ಇದ್ದಾರೆ. ನಿಯಮಾನುಸಾರ ಕ್ರಮವನ್ನ ತೆಗೆದುಕೊಳ್ತೇವೆ. ಬೆಂಗಳೂರಿನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಈ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಪತ್ರ ಬರೆದಿದ್ರು. ಈ ಸರ್ಕಾರಿ ಹುದ್ದೆಯಲ್ಲಿರುವಂಥದ್ದು, ಸರ್ಕಾರಿ ಕಚೇರಿಗಳಲ್ಲಿ ಕೆಲಸ ಮಾಡ್ತಾ ಇರುವಂಥ ಸಿಬ್ಬಂದಿ ಇವರು RSSನಲ್ಲಿ ತೊಡಗಿಕೊಳ್ಳೋದು ಮತ್ತು ಅಲ್ಲಿನ ವಸ್ತ್ರವನ್ನು ಧರಿಸುವಂಥದ್ದು ಈ ಥರದ್ದು ಏನಾದ್ರು ಮಾಡಿದ್ರು ಅಂತ ಹೇಳಿದರೆ ಕ್ರಮವನ್ನು ಕೈಗೊಳ್ಳಬೇಕು, ಒಂದು ಸ್ವಲ್ಪ ಇದ್ರ ಬಗ್ಗೆ ಗಮನ ಹರಿಸಿ ಅಂತ CMಗೆ ಪತ್ರ ಬರೆದಿದ್ರು. ಪತ್ರ ಬರೆದ ಕೆಲವೇ ದಿನಗಳಲ್ಲಿ PDO ಅಮಾನತ್ತಾಗಿದೆ. ಸೊ ಇವರು ಇನ್ನೊಬ್ಬ ಸಚಿವರ ಒಬ್ಬರಿಗೆ ಕೆಲಸ ಮಾಡ್ತಾ ಇದ್ರು, ಆಪ್ತ ಸಲಹೆಗಾರನಾಗಿ, ಆಪ್ತ ಸಹಾಯಕನಾಗಿ ಅಂತ ಕೂಡ ಹೇಳ್ತಾ ಇದ್ರು BJPಯವರ ಜೊತೆಗೆ. ಬಟ್ ಈ ವಿಚಾರಕ್ಕೆ ಅವರು ಒಂದು ಕ್ಲಾರಿಟಿ ಕೊಡ್ತಾ ಇದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು. ಯಾರ್ದು ಆಪ್ತ ಸಹಾಯಕ ಅಂತನೋ ಮತ್ತೊಂದು ಅಲ್ಲ, ಏನು ನಿಯಮ ಉಲ್ಲಂಘಿಸಿದ್ರು ಅದಕ್ಕೆ ಆಕ್ಷನ್ ತೆಗೆದುಕೊಂಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ನಿಯಮ ಇದೆ ಅಲ್ವಾ, ನೀವೇ ಹೇಳ್ತಾ ಇದ್ದೀರಾ ನಿಯಮ ಇದೆ ಅಂತ. ನಿಯಮ ಪಾಲನೆ ಆಗಿಲ್ಲ, ಸಸ್ಪೆಂಡ್ ಆಗಿದ್ದಾರೆ. ಯಾಕೆ ಮಾಡಿದ್ದೀರಾ ಅಂತ ಕೇಳಿದ್ರೆ ನಿಯಮ ಆಯಿತು, ನಿಯಮ ಉಲ್ಲಂಘನೆ ಆಯಿತು, ಸಸ್ಪೆಂಡ್ ಆದರು. ಇನ್ನೊಂದು ಕಾಕತಾಳಿ ಏನಂದ್ರೆ ಅವರು ಬಿಜೆಪಿ MLA PA ಆಗಿ ವರ್ಕ್ ಮಾಡ್ತಾರೆ. ಯಾರ್ದೇ ಇರ್ಬೋದು, ಅದು ಉದ್ದೇಶಪೂರ್ವಕ ಅನ್ನೋ ತರದಲ್ಲೂ ಇಲ್ಲ. ನೀವು ಇನ್ನೂ ಅರೆ ನನ್ನ PAದು ಕೊಡಿಯಪ್ಪ ಇದ್ರೆ ನಮ್ಮ PAದು ಸಸ್ಪೆಂಡ್ ಮಾಡ್ತೀನಿ. ಈಗ ನಮಗೆ ನಾನು ಯಾರ್ದೋ PA ಇದನ್ನಂತ ಸಸ್ಪೆಂಡ್ ಮಾಡೋಕ್ಕಾಗಲ್ಲ. ನಿಯಮ ಉಲ್ಲಂಘನೆ ಆಗಿದೆ. ಅದು CM ಅವ್ರ PA ಇರ್ಬೋದು, ನನ್ನ PA ಇರ್ಬೋದು, ಬೇರೆ ಯಾರ್ದನ PA ಇರ್ಬೋದು. ಈಗ PDO ಕೆಲಸ ಮಾಡೋದು ಬಿಟ್ಟು ಅಲ್ಲೋಗಿ PA ಕೆಲಸ ಮಾಡ್ತಾಯಿದ್ರು. ಅದು ನಾವು ನಾನೇ ಕೊಟ್ಟಿರ್ಬೇಕಲ್ಲ ಪರ್ಮಿಷನ್ನು. ಆದರೆ ಸರ್ಕಾರದ ಪರ್ಮಿಷನ್ ಇದೆಯಾ ಅವನಿಗೆ ಹಿಂಗೆ ಮಾಡೋಕ್ಕೆ? ನಿಯಮ ಇದೆ ಅಲ್ವಾ, ನೀವೇ ಹೇಳ್ತಾ ಇದ್ದೀರಾ ನಿಯಮ ಇದೆ ಅಂತ. ನಿಯಮ ಪಾಲನೆ ಆಗಿಲ್ಲ, ಸಸ್ಪೆಂಡ್ ಆಗಿದ್ದಾರೆ. ಯಾಕೆ ಮಾಡಿದ್ದೀರಾ ಅಂತ ಕೇಳಿದ್ರೆ ನಿಯಮ ಆಯಿತು, ನಿಯಮ ಉಲ್ಲಂಘನೆ ಆಯಿತು, ಸಸ್ಪೆಂಡ್ ಆದರು. ಇನ್ನೊಂದು ಕಾಕತಾಳಿ ಏನಂದ್ರೆ ಅವರು ಬಿಜೆಪಿ MLA PA ಆಗಿ ವರ್ಕ್ ಮಾಡ್ತಾರೆ. ಯಾರ್ದೇ ಇರ್ಬೋದು, ಅದು ಉದ್ದೇಶಪೂರ್ವಕ ಅನ್ನೋ ತರದಲ್ಲೂ ಇಲ್ಲ. ನೀವು ಇನ್ನೂ ಅರೆ ನನ್ನ PAದು ಕೊಡಿಯಪ್ಪ ಇದ್ರೆ ನಮ್ಮ PAದು ಸಸ್ಪೆಂಡ್ ಮಾಡ್ತೀನಿ. ಈಗ ನಮಗೆ ನಾನು ಯಾರ್ದೋ PA ಇದನ್ನಂತ ಸಸ್ಪೆಂಡ್ ಮಾಡೋಕ್ಕಾಗಲ್ಲ. ನಿಯಮ ಉಲ್ಲಂಘನೆ ಆಗಿದೆ. ಅದು CM ಅವ್ರ PA ಇರ್ಬೋದು, ನನ್ನ PA ಇರ್ಬೋದು, ಬೇರೆ ಯಾರ್ದನ PA ಇರ್ಬೋದು. ಈಗ PDO ಕೆಲಸ ಮಾಡೋದು ಬಿಟ್ಟು ಅಲ್ಲೋಗಿ PA ಕೆಲಸ ಮಾಡ್ತಾಯಿದ್ರು. ಅದು ನಾವು ನಾನೇ ಕೊಟ್ಟಿರ್ಬೇಕಲ್ಲ ಪರ್ಮಿಷನ್ನು.